ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲಿಟ್ಸ್. ಹೇಗಿದ್ದೀರಾ ಎಲ್ಲರೂ? ಯಾಕಂದ್ರೆ ಈ ಸೂರ್ಯನ್ ನೋಡ್ತಾ ಇದ್ರೆ ನನ್ಗಂತೂ ಈ ಕ್ಷಣಕ್ಕೂ ರೋಮಾಂಚನ ಆಗತ್ತೆ. ಬೇಗ ಅಂದ್ರೆ ಸುಮಾರು 6:45 ಆಗಿತ್ತೇನೋ. ಪೂಜೆ ಮುಗಿಸಿ ಅಮ್ಮನಿಗೆ ಕಾಫಿ ಕೊಟ್ಟು ಕರ್ಕೊಂಡು ಹೋಗೋಷ್ರಲ್ಲಿ 6:53. ಓಕೆ, ಇದು ಆಲ್ರೆಡಿ ನಮ್ದು ವಾಟರ್ ಪ್ಲಾಂಟ್ ತನಕ ಹೋಗಿದ್ವಿ. ಆ ಸೂರ್ಯನ್ ನೋಡ್ತಾ ಇದ್ದಂಕ್ಲೆ ಖುಷಿ ಆಗ್ಬಿಡ್ತಾ. ಅಮ್ಮ ಒಂದ್ ಫೋಟೋ ತಕೊಳ್ತಾ ಇದ್ರು ಆ ಸೂರ್ಯಂದು. ನಾನು ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಅಮ್ಮ ಇದ್ದಷ್ಟು ದಿನ ಹೊತ್ತು ಕಳೆದಿದ್ದೇ ಗೊತ್ತಾಗ್ಲಿಲ್ಲ ನಮ್ಗೆ. ಹೌದು, ಅಂದ್ರೆ ಬೆಳಗ್ಗೆ 6:30ಗೆ ಗಾರ್ಡನ್ ಹತ್ರ ಹೋಗ್ಬಿಟ್ರೆ ಆ ಒಂದು ಅಮ್ಮ ಅಂತೂ ಒಂದಿನ ಅಂತೂ ಅಮ್ಮ ಮಧ್ಯಾಹ್ನ ಊಟಕ್ಕೆ ನಾನೇ ಬಲವಂತ ಮಾಡಿ ಕರ್ಸಿದ್ದು, ಅಲ್ಲಿ ತನಕ ಅಲ್ಲೇ ಕೂತಿದ್ರು. ಆ ರೀತಿ ಗಾರ್ಡನಿಂಗ್ ಮಾಡೋದು, ಅದು ಅಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ತುಂಬಾ ಇಷ್ಟ ಅಮ್ಮನ್ಗೆ. ಇಷ್ಟ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಅಲ್ವಾ, ಆ ಎಕ್ಸ್ಪೀರಿಯನ್ಸ್ ಇಂದ ಅಮ್ಮ ಆ ರೀತಿ ಎಲ್ಲದನ್ನ ನೋಡ್ಕೋತಾರೆ. ಹ್ಮ್ ನಾನು ಕೂಡ ನನಗ್ ಕೈಲಾಗಿದ್ನ ಹೆಲ್ಪ್ ಮಾಡ್ದೆ. ಇಲ್ಲ ಅಂದ್ರೆ ನನ್ಗೂ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜೇ ಇಲ್ಲ. ಅಂದ್ರೆ ಸೊಪ್ಪು ಹಾಕ್ಬೇಕು, ತರಕಾರಿ ಹಾಕ್ಬೇಕು ಗೊತ್ತು. ಮೊಬೈಲ್ ಮೊಬೈಲ್ ನ ನೋಡ್ಕೊಂಡು ಹಾಕಿದ್ರೆ ಎಷ್ಟು ಮಟ್ಟಿಗೆ ಹಾಕ್ಬೋದಲ್ವಾ. ಆದ್ರೆ ಅಮ್ಮನಿಗೆ ಆ ಅನುಭವ ಇದ್ದಿದ್ರಿಂದ ನಮಗ್ ಸುಲಭ ಆಯ್ತು. ದಾರಿಯಲ್ಲಿ ನಿಮ್ಗೆ ಗೊತ್ತು, ಅಂಟವಾಳ್ಕಾಯಿದ್ ಮರ ಇದೆ. ಅದನ್ನ ನೋಡಿದ ತಕ್ಷಣ ಅಮ್ಮ ಬೈಲಿಕ್ ಶುರು ಮಾಡಿದ್ರು. ಇಷ್ಟೊಂದ್ ಬಿದ್ದಿದೆ, ನಿಂಗೆ ಬುದ್ಧಿ ಇಲ್ಲ, ಹಂಗೆ ಹಿಂಗೆ ಅಂತ ಬೈದು ಎಲ್ರೂ ಸೇರ್ಕೊಂಡು ಆರ್ಸ್ಕೊಳ್ಳೋಣ ಬನ್ನಿ ಅಂತ ಹೇಳಿ ಅದನ್ನೆಲ್ಲ ಆರಿಸಿ ಒಣಗ್ಲಿಕ್ಕೆ ಹಾಕಿದೀವಿ. ಅದು ಒಣಗಿದ್ಮೇಲೆ ಅದ್ರದ್ದು ಲಿಕ್ವಿಡ್ ಮಾಡಿ ಸೋಪ್ ನಟ್ಟಿದ್ದು ಅದನ್ನ ವಾಷಿಂಗ್ ಮಿಷಿನ್ಗೆ, ಡಿಶ್ ವಾಷರ್ಗೆ ಬಳಸೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಮಾಡಿದ್ರೆ ನಿಮ್ಗೂ ತೋರಿಸ್ತೀನಿ. ನೋಡಿ ಅಮ್ಮಂದ್ ಎನರ್ಜಿಗೆ. ಓಕೆ. ಏನಿದು ಎಲ್ಲಾ ತೋರಿಸ್ತಾ ಇದಾರೆ ಅಂತ ಅನ್ಕೋಬಹುದು ನೀವು. ಬಟ್ ಸ್ಟಿಲ್ ನನ್ಗೆ ಹೆಮ್ಮೆ ಇದೆ. ಕೆಲವು ವಿಚಾರಗಳಲ್ಲಿ ನನಗ್ ತುಂಬಾ ಅಂದ್ರೆ ಈ ರೀತಿ ಎಲ್ಲ ಈ ಏಜ್ ಅಲ್ಲೂ ಅಮ್ಮ ಮಾಡೋ ಕೆಲ್ಸದ ನನ್ಗೆ ತುಂಬಾ ಹೆಮ್ಮೆ ಇದೆ. ಹಾಗಾಗಿ ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇನ್ನೊಬ್ರಿಗೆ ಒಂದು ಮೋಟಿವೇಶನ್ ಸಿಗ್ಬೋದು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಅಮ್ಮನ್ ಮಾತು ತುಂಬಾ ಜನ ಇಷ್ಟಪಟ್ಟು ಕಮೆಂಟ್ ಹಾಕ್ತಾ ಇರ್ತೀರಾ, ನಂಗೂ ಗೊತ್ತು. ಅಮ್ಮನ್ ಮಾತನ್ನ ಹೇಗೆ ಇಷ್ಟಪಡ್ತೀರೋ ಅಮ್ಮನ್ ಕೆಲ್ಸನೂ ಇಷ್ಟಪಡುವಂತವ್ರು ತುಂಬಾ ಜನ ಇದ್ದಾರೆ. ಹಾಗಾಗಿ ಹಾಕ್ತಾ ಇದೀನಿ. ನೋಡಿ, ರೈತರ ಕೆಲಸ ಮಾಡ್ಲಿಕ್ಕೂ ಸೈ, ಕಾರ್ ಡ್ರೈವ್ ಮಾಡ್ಲಿಕ್ಕೂ ಸೈ, ಒಬ್ಳೆ ಟ್ರಾವೆಲ್ ಮಾಡ್ಲಿಕ್ಕೂ ಸೈ. ಸೊ ನಮ್ಮಮ್ಮ ಓದಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ ಅನ್ನೋದಕ್ಕಿಂತ ನಮ್ಮಮ್ಮ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದಾರೆ. ಯಾವುದೇ ದೇಶಕ್ಕೆ ಕಳ್ಸಿದ್ರು ಹೋಗಿ ಆರಾಮಾಗಿ ಬರ್ತಾರೆ. ಆ ಕಾನ್ಫಿಡೆನ್ಸ್ ನಮ್ಗೆ ಮಕ್ಕಳಾಗಿ ಇದೆ. ಅದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇರ್ತೀನಿ ಅಷ್ಟೇ. ಓಕೆ. ಇಲ್ಲಿ ಅಮ್ಮನ್ಗೆ ಕಣ್ಣು ಯಾಕೋ ಸ್ವೆಲ್ಲಿಂಗ್ ಬಂದಿತ್ತು. ನಾನು ಅದೇ ಬೈತಾ ಇದ್ದೆ, ರಾತ್ರಿ ಬೇಗ ಮಲಗಲ್ಲ ಅಂತ ಹೇಳಿ. ಸೊ ಈ ಇತ್ಲ ಕಡೆ ಅಂದ್ರೆ ನಮ್ಮ ಮನೆ ಬ್ಯಾಕ್ ಯಾರ್ಡ್ ಅಲ್ಲಿ ನೆನ್ನೆ ಬೀಜಗಳನ್ನ ಹಾಕಿದ್ದೆಲ್ಲ ತೋರಿಸ್ದೆ. ಇವತ್ತು ಮನೆಯ ಮುಂಭಾಗದಲ್ಲೆಲ್ಲ ಹೊಸ ಮಣ್ಣು ಹಾಕ್ಸಿ ಈ ಜಾಗ ಬಿಟ್ಟಿದ್ವಲ್ಲ, ಅಲ್ಲಿ ಅವರೆಕಾಯಿ ಬಳ್ಳಿ, ತೊಗರಿಕಾಯಿ ಗಿಡ, ಅಂದ್ರೆ ಬೀಜಗಳು, ಅವರೆಕಾಯಿ ತೊಗರಿಕಾಯಿ ಬೀಜ, ಇನ್ನೊಂದ್ ಏನೋ ಹಾಕಿದ್ರು ಮರ್ತೋಯ್ತು ನಂಗೆ. ಹಾಕಿ ಅದನ್ನ ಹೇಗ್ ಹಾಕ್ಬೇಕು, ಹೇಗ್ ಮೇಂಟೈನ್ ಮಾಡ್ಬೇಕು ಅಂತಾನು ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಅಮ್ಮನ್ಗೇನು ನಾನ್ ಹಾಕಿ ನಾನು ಇದ್ ಮಾಡಿದ್ರೆ ನನ್ನ ನಾಲೆಜ್ ಏನಿದೆ ಅದು ಆಯ್ತು, ಅದನ್ನ ಕಲಿಯೋದು ಯಾರು, ಹೆಂಗ್ ಕಲಿಬೇಕು, ಈ ಮಕ್ಳು ಹೆಂಗ್ ಕಲಿಬೇಕು ಅಂತ ಹೇಳಿ ನಮ್ ಬಿಜಿಗೂ ಅಮ್ಮ, ಅಮ್ಮನ್ ಮನೆಯಲ್ಲಿ ಹೆಲ್ಪರ್ ಇದಾರೆ, ಅವ್ರ ಮಗ ಅವನು ಬಂದಿದ್ದ. ಸೊ ಅವನ್ಗುನು ಹೇಳ್ಕೊಡ್ತಾ ಇದ್ರು ಅಮ್ಮ ಯಾವ ರೀತಿಯಲ್ಲಿ ಬೀಜಗಳನ್ನ ಹಾಕ್ಬೇಕು, ಅದಕ್ ನೀರ್ ಹೇಗ್ ಹಾಕದ್ ದೊಡ್ಡ ವಿಚಾರ ಅಲ್ಲ, ನೀರ್ ಬಿಡಕ್ಕೂ ಟೆಕ್ನಿಕ್ಸ್ ಇದೆ. ಅಮ್ಮ ಹೇಳ್ತಾರೆ, ಪೈಪ್ ತಗೊಂಡ್ ನೀರ್ ಬಿಟ್ರೆ ಬೀಜ ಆ ಕಿತ್ಕೊಂಡ್ ಹೋಗತ್ತೆ, ನಿಮ್ಗಲ್ಲಿ ಯಾವ ಗಿಡನೂ ಬೆಳೆಯಲ್ಲ. ಸೊ ಅದ್ರ ಮೇಲೆ ಒಂದು ತೆಂಗಿನ ಗರಿ ಹಾಕ್ಬಿಟ್ಟು ಗರಿ ಮೇಲೆ ಬಿಟ್ಟಾಗ ಶವರ್ ತರ ನೀರ್ ಬೀಳುತ್ತೆ ಕೆಳಗಡೆ, ಆಗ ಬೀಜ ಇದ್ದ ಜಾಗದಲ್ಲಿ ಮೊಳಕೆ ಹೊಡೆಯುತ್ತೆ ಅಂತ. ಸರಿ ಅನ್ಕೊಂಡು ನಾವು ಅದನ್ನೆಲ್ಲ ಕಲ್ತ್ಕೊತಾ ಇದ್ದೀವಿ. ಹಾಗೆ ಎಲ್ಲಾ ಗಿಡಗಳನ್ನ ಟ್ರಿಮ್ ಮಾಡಕ್ ಹೇಳಿದ್ರು ಅಮ್ಮ, ಟ್ರಿಮ್ ಅವರು ಮಾಡಿದ್ರು. ಅಮ್ಮ ಹೋದ್ ನಂತರ ಇವತ್ತು ನಾವು ನುಗ್ಗೆ ಮರನ ಸ್ವಲ್ಪ ಮಟ್ಟಿಗೆ ಟ್ರಿಮ್ ಮಾಡಿದ್ವಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ತುಂಬಾ ಉದ್ದ ಹೋಗಿ ಬಗ್ಗಿತ್ತು, ಅದನ್ನು ಟ್ರಿಮ್ ಮಾಡಿದ್ವಿ ಇವತ್ತು. ಸುಮಾರು ಪಾರಿಜಾತದ ಗಿಡ, ದೊಡ್ಡ ದೊಡ್ಡ ಗಿಡಗಳೇನಿತ್ತು ಅದೆಲ್ಲ ಏಣಿ ಹಾಕೊಂಡು ಟ್ರಿಮ್ ಮಾಡೋಂಥದ್ದನ್ನ ಇವತ್ತು ನಾನು ವಿಜಿ ಮಾಡಿದ್ವಿ. ಪ್ರತಿದಿನ ನಾವು 6:30ಗೆ ಹೋಗ್ತಾ ಇದೀವಿ, ನೀವು ನೋಡ್ತಾ ಇದ್ರಿ ಗಾರ್ಡನ್ಗೆ ಹೋಗಿ ನೀರ್ ಬಿಡೋದು. ಇವತ್ತಿಗೂ ಅದೇ ರುಟೀನ್ ಫಾಲೋ ಮಾಡ್ತಾ ಇದೀವಿ. ಸ್ನಾನ ಪೂಜೆ ಮುಗಿಸ್ಕೊಂಡ್ ಗಾರ್ಡನ್ಗೆ ಹೋಗಿ, ಈಗಂತೂ ಎಕ್ಸ್ಟ್ರಾ, ಮೊದ್ಲು ಒಂದು 3/4 ಗಂಟೆಗೆ ಹಾಕ್ತಾ ಇದ್ದಿದ್ ಕೆಲ್ಸ ಈಗ 1 ಗಂಟೆ ಮೇಲಾಗತ್ತೆ. ಯಾಕಂದ್ರೆ ಮನೆ ಹಿಂಭಾಗ ಮುಂಭಾಗದಲ್ಲಿ ಬೀಜಗಳು ಹಾಕಿದ್ರಿಂದ ಅಲ್ಲೆಲ್ಲ ನೀರ್ ಬಿಡ್ಬೇಕಲ್ವಾ. ಸೊ ಅಮ್ಮನ ಅನುಭವದ ಕೆಲವು ಮಾತುಗಳು ಜೊತೆಗೆ ಮಕ್ಕಳಿಗೆ ಹೇಳ್ಕೊಡ್ತಾ ಇರೋದೆಲ್ಲದನ್ನು ಈ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತೀರಾ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಈ ದಿಂಡು ಅದಾವಲ್ಲಮ್ಮ, ಹ್ಮ್ ಪ್ರತಿ ಒಂದ್ ದಿಂಡು ತೋರ್ಸು. ಹ್ಮ್
ಇಲ್ಲಿಂದ ಎಂಡ ತನಕ ಅವರೇ ಹಾಕಿದೀವಿ. ಇಲ್ಲಿಂದ ಅಷ್ಟು ತೊಗರಿ ಹಾಕಿದೀವಿ. ಇದು ಅವರೇ ಅವರೆಕಾಯಿ ತಿಂತವಲ್ಲ, ಅವರೆಕಾಯಿ ಬೀಜ ಹಾಕಿದೀವಿ. ಇದು ತೊಗರಿ. ಇದಿಷ್ಟೇ ತೊಗರಿ ಬೀಜ ಸ್ವಲ್ಪ ಇತ್ತು. ಇಲ್ಲೇನು ನೋಡ್ತಿದ್ದೀರಾ, ಈ ದಿಂಡು ಇದೆಲ್ಲ ತೊಗರಿ. ಇದು ಅವರೆಕಾಯಿ ಹಾಕಿದಾರಮ್ಮ, ಅವರೆಕಾಯಿ ಬೀಜ. ದಿಂಡು ಯಾಕೆ ಮಾಡಿದೀವಿ ಅಂದರೆ, ಈಗ ಒಂದು ಬೀಜ ಹಾಕ್ತೀವಿ, ಬೀಜ ಹಾಕಿರೋ ಜಾಗ ಗೊತ್ತಿರಲ್ಲ ನಮಗೆ ಗೊತ್ತಿರಲ್ಲ. ಅಲ್ಲೆಲ್ಲ ನೆಲದಾಗ ಊರಿ ಹೋಗ್ಬೋದು, ಹುಟ್ತಾವೆ. ತುಳಿಲಿಲ್ಲದ್ರೆ ಹುಟ್ತಾವೆ. ನಾವು ದಿನ ಅದ್ರ ಮೇಲೆ ಓಡಾಡಿದ್ರೆ ಹುಟ್ಟಲ್ಲ. ಅದಕ್ಕೆ ಇದು ಹುಟ್ಟಿ ಸ್ವಲ್ಪ ಶಕ್ತಿ, ಪ್ರಬುದ್ಧತೆ ಶಕ್ತಿ ಬರೋ ತನಕ, ಒಂದಿಷ್ಟು ಗಿಡ ಆಗೋ ತನಕ ನಾವು ಸೂಕ್ಷ್ಮಿನಲ್ಲೇ ಅಡ್ಡಾಡಬೇಕು, ನೀರು ಹಾಕ್ಬೇಕು. ಮತ್ತು ಕೊರೇ ದಬ 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 ನೀರು ಹಾಕಿರೂ ಗಿಡ ಇರಲ್ಲ. ಆ ಗಿಡಕ್ಕೆ ಶಕ್ತಿ ಬಂದಮೇಲೆ ನೀರು ಹಾಕ್ರಿ ಏನಾಗಲ್ಲ. ಶಕ್ತಿ ಬಂದಮೇಲೆ ನೀವು ಜೋರಾಗಿ ನೀರು ಹಾಕಿರಿ ಏನಾಗಲ್ಲ. ಸ್ವಲ್ಪ ಇಷ್ಟೇ ಇದ್ದಾಗ ನೀರು ಹಾಕಿರಿ ಕೊಳತೋಗುತ್ತೆ. ಇಷ್ಟಾದ್ಮೇಲೆ ಹಾಕ್ರಿ ನೀರು ಎಷ್ಟರೇ. ಅದಕ್ಕೆ ಮುಂಚೆ ನೀರು ಸ್ಪ್ರೇ ಥರ ಹಾಕ್ರಿ ಗಿಡ ದೊಡ್ಡದಾಗ ತನಕ. ಇದು ನಮಗೆ ಗುರ್ತಿಗೋಸ್ಕರ ಒಂದು ದಿಂಡು ಮಾಡಿ 2 ಇಂಚಷ್ಟು ಒಳಗೆ ಬೀಜ ಇಟ್ಟಿವಿ. ಈ ಸೈಡು ನೋಡಿ, ಇಲ್ಲೊಂದು ಒಳ್ಳೆ ಇದೆ, ನಾಳೆ ಥರ. ನಾಳೆ ಅಂದರೆ ಅರ್ಥ ಆಗುತ್ತೆ ನಿಮಗೆ. ಇಲ್ಲೊಂದು ನಾಳೆ ಇದೆ. ಈ ನಾಳೆನ ತುಂಬಿಸಿದ್ದೀನಿ ನೀರು. ಈ ನಾಳೆ ತುಂಬಿಸಿದ್ದೀವಿ, ಇಲ್ಲಿ ಸ್ವಲ್ಪ ಸಿಂಪಡಿಸಿದ್ದೀವಿ. ಈ ನಾಳೆಗಳ ನೀರು, ಆ ನಾಳೆಗಳ ನೀರು ಈ ದಿಂಡು ನೆನ್ಕೊಂತತೆ. ನೆನ್ಕೊಂಡು ಬೀಜ ಹುಟ್ಟೋಕ್ಕೆ ತಯಾರಾಗುತ್ತೆ. ಬೀಜ ಹುಟ್ಟುತ್ತೆ. ಎಷ್ಟು ನಾವು 50 ಬೀಜ ಹಾಕಿದ್ರೆ 25-30 ಬೀಜ ಹುಟ್ತಾವೆ. ಅದ್ರಾಗ ಒಂದು 10 ಬೀಜ ವೇಸ್ಟ್ ಹಾಕಾವೆ, ಉಳ್ಕ ಇರುತ್ತೋ, ಅದಕ್ಕೆ ಶಕ್ತಿ ಇರಲ್ಲ, ಆಗುತ್ತೆ. ಹಂಗಾಗಿ ಅವೇ ಒಂದು 25-30 2 ಅಡಿಗೆ ಒಂದು ಹುಟ್ಟಿದ್ರೂ ನಮಗೆ ಸಾಕು. ಬಳ್ಳಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಬಳ್ಳಿ ಬೆಳ್ಕೊಂಡ್ಮೇಲೆ ಹೆಂಗಾರೆ ನೀರು ಹಾಕಿದ್ರೆ ತಡೆಯುತ್ತೆ. ಬಳ್ಳಿ ಬೆಳೆಯೋಕೆ ಮುಂಚೆನೇ ನೀರು ಹಾಕಿದ್ರೆ ತಡೆಯಲ್ಲ. ಸಣ್ಣದಿದ್ದಾಗ ಇದು ಮಾಡಬೇಕು. ಇಲ್ಲಿ ತೊಗರಿ ಹಾಕಿದ್ದೀವಿ, ನೋಡೋಣ ಹೆಂಗೆ ಬರುತ್ತೆ. ಇವತ್ತು ಅಲ್ಲಿ ತಿಂಗ್ಳುಳ್ಳಿ ಹಾಕ್ತೀವಿ. ನಮ್ಮ ಹುಡುಗ ಇವತ್ತು ನೆಲನ ಇದು ಮಾಡ್ತದಾನೆ, ಅದು ಮಾಡ್ತದಾನೆ ಅಂದರೆ ತಿಳ್ಕೊಂಡು ರಸ ಮಾಡ್ತದಾನೆ. ಆ ಮಣ್ಣಿಗೆ ತಿಂಗ್ಳುಳ್ಳಿ ಹಾಕ್ತೀನಿ. ತಿಂಗ್ಳುಳ್ಳಿ ಅಂದರೆ ತಿಂಗಳೊಳಗೆ ಕಾಯಿ ತಿಂದು ಗಿಡ ಕಿತ್ತಾಕ್ಬೇಕು, ಆ ಥರ ಜಾತಿ ಅದು. ತಿಂಗ್ಳುಳ್ಳಿ ಬೀನ್ಸ್ ಅಂತಾರಲ್ಲ, ಅದೇ ಜಾತಿ ಇದೆ ತಿಂಗ್ಳುಳ್ಳಿ. ಒಂದು ತಿಂಗ್ಳುಳ್ಳಿ ಅಂದರೆ ಗಿಡನ ತಿಂಗ್ಳಿಗೆ ಕೀಳಕ್ಕೆ ಬರಲಾಗ್ಬಿಡುತ್ತೆ ಒಣಗಿ. ಅಷ್ಟೊತ್ತಿಗೆ ನಾವು ಫಲ ಉಂಡಿರ್ತೀವಿ. ಅದನ್ನು ಇವತ್ತು ಒಂದು ಮಡಿ ಮಾಡಿ, ಇದೇ ಮಡಿ ತಿಂಗ್ಳುಳ್ಳಿದಂತ ಒಂದು ಲೆವೆಲ್ ಮಾಡಿ ತೋರಿಸಿರೆ ಮಕ್ಕಳು ತುಳಿಯಲ್ಲ, ದೊಡ್ಡವ್ರು ನಾವು ತುಳಿಯಲ್ಲ. ಅದನ್ನು ನಿಮಗೆ ತೋರಿಸ್ತೀನಿ. ಈಗ ಇವೆಲ್ಲ ಬೀಜ ಹಾಕಿದ್ದೀವಿ. ಅಲ್ಲಿ ಸೊಪ್ಪಿ ಮಡಿ ಮಾಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಸೊಪ್ಪಿ ಮಡಿ ತೋರಿಸಿದ್ದೀವಿ ನಮ್ಮ ಇಲ್ಲ ತೋರಿಸ್ದೆ. ಸೊಪ್ಪಿ ಮಡಿ ಮಾಡಿದ್ದೀನಿ, ಹೆಂಗೆ ಗರಿ ಮುಚ್ಚಿದ್ದೀವಿ ಅಂತ ತೋರಿಸ್ತೀನಿ. ಈಗ ಹೋಗುವಲ್ಲ ತೋರಿಸ್ತೀನಿ ನಿಮಗೆ. ಗಿಡಗಳು ಕಟ್ ಮಾಡ್ತಾ ಇದೀವಿ. ಕಟ್ ಮಾಡಿ ತಿಂಗ್ಳುಳ್ಳಿ ಬೀಜ ಊರಿ ಎಲ್ಲ ಗಿಡ ನೋಡಿ ಈಗಿನ ಟ್ರಿಮ್ ಮಾಡ್ತಾ ಇದೀವಿ. ಯಾಕೆಂದರೆ ಇದು ಮಾಘ ಮಾಸ ಬಂತು, ಇನ್ನು ಮರ ಗಿಡ ಚಿಗುರೋ ಕಾಲ. ಈಗ ನೋಡಿ ಈ ಥರ ಬೂಚಿರುತ್ತೆ ಇಲ್ಲಿ ನೋಡ್ರಿ. ಇಲ್ಲೇ ತನಕ ಇದಕ್ಕೆ ಏನು ಆನ್ಪಾನ್ ಇರಲ್ಲ, ಎಲ್ಲ ರೋಗ ಬಿದ್ದಿರುತ್ತೆ. ಅದಕ್ಕೆ ಇದನ್ನೆಲ್ಲ ಕಟ್ ಮಾಡಿ ಕೆಳಗಡೆ ಎಲ್ಲ ಹಸು ಮಾಡಿ ಕಟ್ ಮಾಡಿಬಿಟ್ರೆ ಮೇಲೆ ದುಂಡು ಬೆಳೆಯುತ್ತೆ. ಈ ರೋಗ ಕರಗುತ್ತೆ. ಯಾಕೆಂದರೆ ಮುಂಗಾರು ಮಳೆ ಬೀಳುತ್ತೆ ಉಗಾದಿ ಆದಮೇಲೆ, ಈ ರೋಗ ಕರಗುತ್ತೆ. ರೋಗ ತೆಗಿಬೇಕು ಫಸ್ಟು. ಅದಕ್ಕೂ ರೋಗ ಮೀರಿಲ್ಲ, ಬೇವಿನ ಎಣ್ಣೆ ಸಿಗುತ್ತೆ. ಬೇವಿನ ಎಣ್ಣೆ ಇಂಥ 1 ಲೀಟ್ರಿಗೆ ಇಷ್ಟಂತ ಒಂದು ನಿಯಮ ಇರುತ್ತೆ. ಆ ಥರ ಮಾಡ್ಕೊಂಡು ಸಿಂಪಡಿಸ್ರಿ. ಸ್ಪ್ರೇ ಮಾಡೋವು ಇರ್ತವೆ, ಸಿಂಪಡಿಸ್ರಿ. ಮನೆ ಗಾರ್ಡನ್ನರು, ಇನ್ನು ಹೊಲ್ದಾರ ರೈತರಿಗೆಲ್ಲ ಗೊತ್ತಿರುತ್ತೆ. ಗಾರ್ಡನ್ ಮಾಡೋರಿಗೆ ಸ್ವಲ್ಪ ತಿಳುವಳಿಕೆ ಇದ್ದದ್ದು ಹೇಳ್ತೀನಿ. ಆ ಸ್ಪ್ರೇ ಹಿಂಗೆ ನಾವೇ ಒಂದು ದಿನನೂ ಗಾರ್ಡನ್ನ ನೋಡ್ದಂಗೆ ಬಿಟ್ಟರೆ ಗಾರ್ಡನ್ ಚೆಂದ ಆಗಲ್ಲ. ಏನೇ ಆಗಲಿ, ಒಂದೇ ಗಿಡ ಹಾಕ, ನಿನ್ನ ಮಗು ಹೆಂಗೆ ಪಾಲನೆ ಮಾಡ್ತೀವಿ ಹಂಗೆ ಪಾಲನೆ ಮಾಡಿದ್ರೆ ನಿನ್ನ ಮಗು ಬೆಳೆದಂಗೆ ಅದು ಬೆಳೆಯುತ್ತೆ. ಅದು ನಮಗೊಂದು ಫಲ ಕೊಡುತ್ತೆ. ಹಂಗೆ ಹೋಗಲ್ಲ, ಅದು ಫಲ ಕೊಡುತ್ತೆ. ಅದ್ರಾಗ ಇರೋದೆಷ್ಟು, ಈ ರೋಗ ಎಲ್ಲ ಬಂದು ಹೋಗೋದೆಷ್ಟು ನಾವು ನೋಡ್ಕೋಬೇಕು. ಕೊಟ್ಟು ಮಕ್ಕಳು ಥರ ನೋಡ್ರಿ, ಈ ರೋಗ ನೋಡ್ರಿ ಇಲ್ಲಿ ಎಷ್ಟು ಕೆಟ್ಟದಾಗಿ ಮಗ್ಗುಗಳಿಗೆ ಇಲ್ಲಿ ನೋಡ್ರಿ ರೋಗನ. ಇದು ತೋರ್ಸಮ್ಮ ಅಲ್ಲಿ ಹತ್ರದಿಂದ, ಅದಕ್ಕೆ ರೋಗ ಹೆಂಗೆ ಹಿಡ್ದತೆ ಅಂತ ತೋರ್ಸಪ್ಪಜಿ. ಇದಕ್ಕೆ ಇವನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಆಮೇಲೆ ಸ್ಪ್ರೇ ಮಾಡಿಬಿಡ್ಬೇಕು. ಅಂದ್ರೆ ಉಂಡು ಸ್ಪ್ರೇ ಮಾಡಿದಾಗ ಒಂದು ದಿವಸ ನೀರು ಬಿಡಬೇಡ್ರಿ. ಹುಳ ಉಪ್ಪಟ್ಟಿ ಎಲ್ಲ ಸತ್ತೋಗ್ಬೇಕು. ಸ್ಪ್ರೇ ಮಾಡಿದ ದಿನ ಇವತ್ತು ಸ್ಪ್ರೇ ಮಾಡೀವಿ, ನಮ್ಮ ಗಿಡ ಏನಕ್ಕವೇನಂತ ನೀರು ಹಾಕ್ಬಿಡ್ರಿ. ಸ್ಪ್ರೇ ಮಾಡಿದ್ದು ಉಪಯೋಗ ಆಗಲ್ಲ, ಹುಳ ಸಾಯಲ್ಲ. ಚೆನ್ನಾಗಿ ಸ್ಪ್ರೇ ಮಾಡಿರಿ, ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿರಿ. ಮಳೆಗಾಲದಾಗೆ ಸ್ಪ್ರೇ ಮಾಡೋದು ಕಡಿಮೆ, ಮಳೆ ಇಲ್ದಾಗ ಮಾಡಿರಿ. ಮಳೆ ಇದ್ದಾಗ ಮಾಡಿದ್ರೆ ಉಪಯೋಗ ಆಗಲ್ಲ ಔಷಧಿ. ಮುಂದಕ್ಕೆ ಹೋಗಂಬರ್ರಿ, ಗಿಡಗಳು ಕಟ್ ಮಾಡೋಲ್ಲ, ಇಲ್ಲ ಬೀಜ ಹಾಕೊಂಡು ಬರ್ರಿ. ಈ ದಿಂಡು ನೋಡ್ಕೊಳ್ರಿ ಅಮ್ಮ, ಈ ದಿಂಡು ನೋಡ್ಕೊಳ್ರಿ. ಈ ದಿಂಡಲ್ಲೇ ಮಾಡಿ ಹಾಕ್ಬೇಕು ನೀವು ಬೀಜಗಳ. ತುಳಿಯಲ್ಲ ಮಕ್ಕಳು, ಇಲ್ಲದ್ರೆ ನಾವೇ ತುಳಿದು ಬಿಡ್ತೀವಲ್ಲ. ಇದೇ ದಿಂಡು. ಇಲ್ಲಿ ಏನು ದೃಷ್ಟಿಯಿಂದ ಈ ಸಾರುಗಳು ಎಲ್ಲ ಅಡಿಗೆಗಿಂತ ಈ ಸಸ್ಯಾಹಾರ ಏನಂತಾರ, ನಾನ್ ವೆಜ್ ಅಂತಾರಲ್ಲ, ವೆಜ್ಜಿನ ಊಟ 100ಕ್ಕೆ 100 ಉತ್ತಮ ಅಂತ ನಾನು ಹೇಳ್ತಿದ್ದೆ. ಈಗ ತುಂಬಾನೇ ಔಷಧಿ ಇದ್ ಮಾಡ್ತದಾರಂತ ತರಕಾರಿಗಳಿಗೆ. ಆದಷ್ಟು ನಿಮ್ಮ ದೊಡ್ಡ ಮನೆ ಕಟ್ಟೋದಕ್ಕಿಂತ
ಒಂದು ಸ್ವಲ್ಪ ಒಂದು 10 ಅಡಿ ಜಾಗ ಬಿಟ್ಕೊಂಡ್ರು ಸಾಕು, ನಮ್ಮ ಮನೆಗಾಗೋಷ್ಟು ತರಕಾರಿ ಬೆಳ್ಕೋಬಹುದು. 10 ಅಡಿ. ಏನ್ ಗೊತ್ತಾ, ನಾನು ಲ್ಯಾಪ್ಟಾಪ್ ನ ಎತ್ಕೊಂಡು ಹೋಗಿದ್ದೆ, ನಂದು ಎಡಿಟಿಂಗ್ ಆಗಿರ್ಲಿಲ್ಲ. ಈ ವಿಡಿಯೋ ಅಮ್ಮನ ಮನೆ ವಿಡಿಯೋ ನೀವು ನೋಡಿದ್ರಲ್ಲ, ಆ ವಿಡಿಯೋನ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಅಲ್ಲಿ ಅಮ್ಮಂದು ಮಾತು ನಡೀತಾ ಇದೆ ಆ ಕಡೆ, ಅಲ್ಲಿ ಅವನಿಗೆ ಹೇಳ್ಕೊಡ್ತಾ ಇದಾರೆ ಏನ್ ಮಾಡ್ಬೇಕಂತ. ಇಲ್ಲಿ ಅಮ್ಮನ್ ಮಾತೆ ಎಡಿಟಿಂಗು. ಸೊ ಅದನ್ನೊಂಚೂರು ನಿಮ್ಗೆ ಆಡ್ ಮಾಡಿ ತೋರಿಸ್ದೆ. ನಾನು ಎಡಿಟಿಂಗ್ ಅಲ್ಲೇ ಮಾಡಿ ಅಲ್ಲೇ ಅಪ್ಲೋಡ್ ಕೂಡ ಮಾಡಕ್ ಕೊಟ್ಟು ಕುತ್ಕೊಂಡಿದ್ದೆ. ಬಿಕಾಸ್ ಅಲ್ಲಿ ನನ್ಗೂ ಮನೇಲಿ ಒಬ್ಳಿಗೆ ಇರಕ್ ಬೇಜಾರು, ಅವ್ರ ಜೊತೆಗೆ ಹೋಗಿ ಅಲ್ಲೇ ಕುತ್ಕೊಂಡೆ. ಬರ್ರಿ ಅಮ್ಮ, ಗಿಡಗಳು ಕಟ್ ಮಾಡ್ತಾ ಇದ್ದೀನಿ. ದಾಸವಾಳ ಗಿಡನ, ಎಲ್ಲ ಗಿಡನೂ ಈಗ ಯಾವ ಗಿಡ ಅಡ್ಡ ದಿಡ್ಡಿ ಬೆಳೆದವಲ್ಲ ಅವನ್ನೆಲ್ಲ ಕಟ್ ಮಾಡ್ರಿ. ಈಗ ಚೆನ್ನಾಗಿ ಚಿಗುರು ಬರ್ತಾವೆ. ಇಲ್ಲಿ ಹೋಗ್ಬೇಕಪ್ಪ, ಅಲ್ಲೊಂದು ಎರಡು ಅದಾವ. ಕಟ್ರಿ ನೋಡ್ರಿ, ಈ ಥರ ಕಟ್ರಿ ಸಿಗ್ತಾವೆ, ಆನ್ಲೈನಲ್ಲಿ ಸಿಗ್ತಾವೆ ಈ ಥರ ಕಟ್ರಿ. ಅಲ್ಲಿಂದಲೇ ತೋರಿಸು. ಈ ಕಟ್ರುಗಳನ್ನ ಇಟ್ಕೊಂಡ್ರೆ ಹೆಣ್ಮಕ್ಳಿಗೆ ಕೈಗೆ ಭಾಳ ಇಡುವೆ ಇರ್ತವೆ. ಎಲ್ಲ ಗಿಡ ಯಾವುದು ನಮಗೆ ವೇಸ್ಟಾಗಿ ಬುಡದಲ್ಲಿ ಜಾಸ್ತಿ ಬಿಡಬೇಡ್ರಿ, ಹುಳ ಉಪ್ಪಟ್ಟಿ ಸೇರ್ತಾವೆ. ಅದಕ್ಕೆ ನೋಡಿರಿ, ಈಗ ಬುಡ ಖಾಲಿ ಐತಿ, ಅಲ್ಲಿ ಏನಾದ್ರು ಸೇರಿಕೊಂಡ್ರೆ ನಮಗೆ ನೀರು ಬಿಡುವಾಗ ಕಾಣಿಸ್ತದೆ. ಮೇಲೆ ಎಷ್ಟಾರೆ ಹೋಗಲಿ ಚಿಂತೆ ಇಲ್ಲ, ಬುಡದಲ್ಲಿ ಜಾಸ್ತಿ ಬೆಳೆಯೋಕೆ ಬಿಡಬೇಡ್ರಿ. ಗಿಡನ ಬೆಳೆದ ಮೇಲೆ ಕಟ್ ಮಾಡಿರಿ. ಸಸಿ ಇಷ್ಟೂ ಆಗಲ್ಲಮ್ಮ, ನಿಮ್ಗೆ ಹೇಳ್ತಾ ಕೇಳ್ರಿ. ಸಸಿ ಇದ್ದಾಗ ಮಾಡಿದರೆ ಹೇಳೈತಲ್ಲ, ಗಿಡ ಆದಾಗ ತಲೆ ಬಾಗದಿರುವುದು ಮರವಾದಾಗ ಬಗ್ಗೀತೆ ಅಂತ. ಸಸಿ ನೋಡ್ರಿ, ಎಲ್ಲಿ 4 ಅಡಿ ಜಾಗ ಕೆಳಗೆ ನೆಲದಾಗೆ ತಕ್ಕನುತ್ತೆ. ನೀವು 1 ಅಡಿ ಜಾಗದಾಗ ಹಿಂಗೆ ಕಳಿಸ್ಬೋದು, ಹಿಂಗೆ ಕಳಿಸ್ಬೋದು. ಮ್ಯಾಲೋಗಿ ಹಿಂಗೆ ಆಗ್ಬೇಕದು, ಮ್ಯಾಲೋಗಿ ಅರಳ್ಕೋಬೇಕು. ಇದನ್ನು ಸರಿಯಾಗಿ ಇದು ಮಾಡಿಲ್ಲ, ಶೂಟ್ ಮಾಡಿಲ್ಲ, ಹಂಗಾಗಿ ಹಿಂಗೆ ಬೆಳೆದುತ್ತೆ. ಈಗ ಏನು ಮಾಡೋಕ್ಕಾಗಲ್ಲ, ಅಷ್ಟು ತೆಗಿಯೋಕೆ ಹೊಟ್ಟೆ ಉರಿತೈತೆ. ಎಷ್ಟು ಅಡ್ಡ ಬನ್ನುತ್ತೋ ಅಷ್ಟು ತೆಗಿತೀನಿ. ಈಗ ಬುಡದಾಗ ಹುಳ ಪುಡಿ ಸೇರಿದಂಗೆ ಅಷ್ಟೇ ತೆಗಿತೀನಿ, ಬೇರೆ ತೆಗಿಯಲ್ಲ. ಈಗ ಅದು ಆಯ್ತು, ಈಗ ಬೆಳೆದ್ಬಿಡ್ತು. ಏನು ಹೇಳಲ್ಲ, ಈಗ ಅವನ್ನೇನು ಮಾಡೋಕ್ಕಾಗಲ್ಲ, ಅವಳನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ಅದು ಆಯಿತು, ಕಲ್ತ್ಬಿಟ್ಟಾರೆ ಮಾಡಿಬಿಟ್ಟಾರೆ ಅಂತವಲ್ಲ, ಹಂಗಾಗಿತ್ತಿದು. ಇನ್ನು ಬೇರೆ ಕೈ ಅಳತಿಗಿದ್ದಾಗ ಮಾಡ್ಬೋದು ನಾವು. ಇಳ್ಳದೈತೆ, ಕ್ಲೀನಾಗಿ ಕೈ ಅಳತಿಗೈತೆ, ಮಗ್ಗೈತೆ, ಹೊಟ್ಟೆ ಉರಿಯುತ್ತೆ, ಆದರೂ ಕಟ್ ಮಾಡಿರಿ. ಇಷ್ಟೇ ಹೋಗ್ಲಿ. ಇವಾಗಿಂದನೇ ಇದನ್ನು ಟ್ರಿಮ್ ಮಾಡ್ಕೊತ ಇದ್ದರೆ ಇದು ಮೇಲೆ ಹೋಗುತ್ತೆ, ನೀಟಾಗಿ ಹೋಗುತ್ತೆ, ಅಡ್ಡದಿಡ್ಡಿ ಬೆಳೆಯಲ್ಲ. ಇಷ್ಟೇ ಮಾಡ್ಕೊಂತ ಹೋಗ್ಬೇಕು ನೀವು. ಇದು ಹಿಂಗೆ ಮೇಲೆ ಹೋದ್ಮೇಲೆ ದೊಡ್ಡದಾಗಬೇಕು, ಕೆಳಗಿದ್ದ ದೊಡ್ಡದಾಗಬಾರ್ದು. ಸಾಕು, ಇಲ್ವಾ? ರೋಗ ನೋಡ್ರಿ, ರೋಗ. ಈ ರೋಗ ಬರಬಾರ್ದು ಅಂದರೆ ಯಾವಾಗಲೂ ಬೇವಿನ ಎಣ್ಣೆ ಸ್ಪ್ರೇ ಮಾಡಿರಿ. ನೋಡ್ರಿ, ತೆಗಿತೀನಿ. ಮೇಲೆ ಹೋಗಿ ದೊಡ್ಡದಾಗಬೇಕು ಗಿಡ, ಕೆಳಗೆ ಬೇರಲ್ಲೇ ದೊಡ್ಡದಾಗಬಾರ್ದು. ಇದು ಸ್ವಲ್ಪ ಮುರಿಯ ಗಾಯು ದೊಡ್ಡ ಪತ್ರೆ ಮುರಿದಾಕ್ಲನಮ್ಮ. ಹೌದಾ? ಭಾಳ ಬೆಳೆದತ್ತೆ ದೊಡ್ಡ ಪತ್ರೆಯಲ್ಲೇ ಶಂಕುವ ಇರ್ತಾರೆ. ಕರಿಬೇವು ಮಾಡಿದ್ದಾರೆ. ಇಲ್ಲಿಲ್ಲ ಬಾ, ಹಾಕೊಂಡು ಮಣ್ಣನ್ನು ಒಂದು ಸಮ ಮಾಡಿ ಇದು ಮಾಡ್ಕೊಂಡ್ರೆ, ಈಗ ನೋಡು ತಿಂಗ್ಳುಳ್ಳಿ ಬೀಜ ತಡೆಯಪ್ಪ ತೋರಿಸ್ತೀನಿ. ತಿಂಗ್ಳುಳ್ಳಿ ಅಂದರೆ ನಿಮಗೆಲ್ಲ ತಮಾಷೆ ಆಕತ್ತ, ಅಜ್ಜಿ ತಿಂಗ್ಳುಳ್ಳಿ ಅಂತ ಹೇಳ್ತಾಳೆ ಅಂತ. ಇಲ್ಲಿ ನೋಡ್ಕೊಳ್ರಿ, ಕನ್ನಡದಾಗ ಐತೆ ತಿಂಗಳ ಉಳ್ಳಿ. ತಿಂಗಳಿಗೆ ನಾವು ಫಲ ಉಂಡು ಕಿತ್ತು ಬಿಸಾಕ್ಬೋದು ಗಿಡನ. ಇದು ಆರ್ಗಾನಿಕ್ ಬೀಜ ತಿಂಗ್ಳುಳ್ಳಿ ನೋಡ್ರಿ, ಅರ್ಕ ತಿಂಗ್ಳುಳ್ಳಿ ಬೀಜ ಅಂದರೆ ಇದು. ಇವನ್ನ ಇಷ್ಟೇ ಬೀಜ ಕೊಟ್ಟಾರೆ. ಎಷ್ಟಪ್ಪ ಇದಕ್ಕೆ? 70 ರೂಪಾಯಿ ಅಂತೆ. ಒಂದು 50 ಬೀಜ ಇರ್ಬೋದು, ಅಷ್ಟು ಕೊಟ್ಟಾರೆ. ಇದನ್ನ ಹಾಕ್ತಾನೆ ನೋಡ್ರಿ. ನಿಮಗೆ ಕಾಯಿ ಬಿಟ್ಟಾಗ ತೋರಿಸಲ್ಲ ಎಷ್ಟು ದಿವಸಕ್ಕೆ ಕಾಯಿ ಬಿಟ್ಟತೆ ಅಂತ.
ಚಪ್ಪಲ್ ಬಿಡ್ತೀನಿ ನಾನು. ಬಾ, ಒಂದು ಅಡಿಗೆ ಅಡಿಗೆ ಒಂದು ಬೀಜ ನೋಡ್ರಿ. ಇಲ್ಲಿ ನೋಡಪ್ಪ, ಇಷ್ಟು ಇಲ್ಲಿ ನೋಡ್ರಿ, 2 ಇಂಚ್ ಕೆಳಗೆ ಹಾಕಿನಿ. ಹೌದಾ, 2 ಇಂಚ್ ಕೆಳಗೆ ಇದು ಇಡೋದು. ಹಿಂಗೆ ಕಳಿಸಿ ಮಣ್ಣ ಹಿಂಗೆ ಸಮ ಮಾಡಿ ಹಿಂಗೆ ಮಾಡ್ಕೊಂಡು ಹೋಗಿ ಅಗೂರ್ಕ ನೀರು ಬಿಡ್ಬೇಕು. ಮತ್ತು ಈ ಮಣ್ಣು ಹುಡುಗರು ಮಾಡಿದಾರಲ್ಲ ಅದೇ ಅಲ್ಲ, ಹಿಂಗೆ ಮಾಡ್ಕೊಳ್ರಿ. ಬಾರ, ದಿಕ್ಕಡ ತುಳಿಲಿಂದಂಗೆ ಮಾಡಬಾರ. ಬಾರ ಇಲ್ಲಿ ಬಾರ ನನ್ನ ಜೊತೆಗೆ. ಎಲ್ಲಿ ಬೀಜ ಹಾಕಿದೀನ ಅಲ್ಲಿ ಒಳಗೆ ಕಳಿಸ್ಬೇಕು 2 ಇಂಚ್ ಅಂತ. ಆಯ್ತು. ಬಾ, ಹಿಂಗನ್ನು ಕೈಯಾಗ ಹಂಗನ್ಲಿದ್ರೆ ಹಿಂಗಂದು ಹಾಕು. ನಾನು ಅಲ್ಲಿ ಇಟ್ಟದನಲ್ಲ, ಹಾಕು. ಇಲ್ಲ, ಒಂದೊಂದು ಬೀಜ ಕೊಡಿಬೇಕಾ? ಮಣ್ಣನ್ನು ಇಲ್ದ್ರಿದ್ರೆ ಕೆಬರಿಕೆ ಗಟ್ಟಿ ಇದ್ರೆ ಬೈಲಿ. ನೋಡು, ಇಲ್ಲಿ ನೋಡು. ಇಲ್ಲೊಂದೈತಿ. ಬಾ, ಭಾಳ ಅಲ್ಲ, ಸ್ವಲ್ಪ ಹುಟ್ಟಬೇಕಲ್ಲ. ಬೈಲಿ ಅನ್ಕೋಬೇಕು. ಕೈ ಅನ್ಕಬಾ, ನಾನು ಹಾಕ್ತೇನೆ ಬೀಜ. ಬಾ ಅನ್ಕಂತು ಕೈಯನ್ನು. ಇಲ್ಲ ಕೈಯಾಗಿದೈತಲ್ಲ ಕಬ್ಬಣ. ಸಾಕು ಇದು ಮಾಡ್ಬೇಕು ಸಮ. ಕೆಬ್ಬೇಕು ಮಣ್ಣ. ಇಲ್ಲಿ ನೋಡು, ಬೀಜ ಹಾಕೋ ಜಾಗ ಹಿಂಗೆ ಅನ್ಬೇಕು. ಮುಚ್ಚು ಮಣ್ಣ, ಅಲ್ಲಿ ತಗ್ಗಿಲ್ಲ ಮಣ್ಣು ಮುಚ್ಚು. ಬಾ ಬಾ, ಕೈಯನ್ನು ಮಣ್ಣನ್ನು ಹಾಕು. ಅಗೋರ್ಕ್ ಮಣ್ಣು ಮುಚ್ಚು. ಅದನ್ನು ಬೇಡ ಬೀಜ ತಗ. ಇಲ್ಲಿ ನೋಡು, ಇವರೇ ಕಣಮ್ಮ ನಾಳೆ ಕಲ್ತ್ಕೊಂಡು ಮಾಡ್ಕೊಂಡು ತಿನ್ಬೇಕಲ್ಲ, ಅದಕ್ಕೆ ಕಲಿಸ್ತಾ ಇದೀನಿ. ಹತ್ರಕ್ಕೆ ಹೋಗ್ತಾ ಹೋಗ್ತಾ ನಾನು ಇಲ್ಲಿ ಹಾಕಿರಿ ನಂಗೆ ಹೋಗ್ತಾ ಇದೀಯ. ಇದು ತಗ್ಗೈತಿ. ಇಲ್ಲಿ ತಡಿ ಇಲ್ಲಿ ಮ್ಯಾಲೆ ಇಟ್ಟು ಹಿಂಗೆ ಮಣ್ಣು ಎಳ್ಕ ಬರುತ್ತೆ. ಇಷ್ಟೇ ಮಣ್ಣು ಎಳ್ಕೊಳೋದಂದ್ರೆ ಇಷ್ಟೇ. ಈಗ ಹಿಂಗೆ ಮಾಡ್ಕೋಬೇಕು ಮಣ್ಣ. ಬೀಜ ಹಾಕಿದ್ಮೇಲೆ ಒಂದು ಸಾಂಬದಟ್ಟಾವಿ ಹಂಗೆ ಮಾಡ್ಕೋಬೇಕು. ಇಲ್ಲಿ ನನ್ನ ಈ ಕಡೆಗೆ ಬರಪ್ಪ, ನಾನು ಬಲ್ಗಡಿಗೆ ಹಾಕಿದೆ. ಈ ಮಡಿ ಪೂರ್ತಿ ಆಗ್ತದೆಯಾ? ಎಷ್ಟು ಹಾಕೋ ಅಷ್ಟು ಆಗ್ತದೆ. ಇಲ್ಲೊಂದು ಗುಡ್ ಮಣ್ಣು ಅದು ಅಷ್ಟೇ. ಟಗರ್ಕ್ ಮಣ್ಣು ಮುಚ್ಚು. ಪುನಿ ನಾನು ತೆಗಿ ಬೈ, ಆ ಕಡೆ ಹೋಗಿ. ಇಲ್ಲಿ ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲೀಸ್. ಬೆಳಗ್ಗೆ ಎಲ್ಲರೂ 6:30 ಅಷ್ಟರಲ್ಲಿ ಇಲ್ಲಿಗೆ ಬಂದ್ವಿ ಗಾರ್ಡನ್ಗೆ. ಡೈಲಿ ಅಮ್ಮ ಬಂದಾಗಿನೂ ಅದೇ ಟೈಮೇ ಫಾಲೋ ಮಾಡ್ತಾಯಿದ್ದೀವಿ. ಯಾಕಂದರೆ ಅಮ್ಮ ಇದ್ದಾಗ ಆದಷ್ಟು ಬೀಜಗಳನ್ನು ಹಾಕೋದು ಹೇಳಿಸ್ಕೊಳ್ಳೋಣ, ಹೇಗೆ ಮಡಿಗಳು ಮಾಡೋದು ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಮಾಡ್ತಾ ಇದ್ದೀವಿ. ಅಮ್ಮ ವರ್ಕ್ ಮಾಡ್ತೀರ, ನೋಡ್ತಾ ಇದ್ದೀರಾ. ಈ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಟೈಮ್ ಇವಾಗ 8:15. ಒಂದಷ್ಟು ಹೊತ್ತು ಇರ್ತೀವಿ. ಬಿಸಿಲು ಚುರುಕಾಗ್ತಾ ಇದ್ದೀನಿ. ಇವು ತಿಂಗಳು ವ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಭಾಳ ಒಳಕಲ್ಲ ಪೂಜಿ. ಇಲ್ಲೇನು ಹಾಕಿಲ್ಲಲ್ಲ? ಇಲ್ಲ, ಅಲ್ಲಿಂದ ಹಾಕ್ಯಬೇಕಾಯ್ತು. ಒಂದು ಕಡೆಯಿಂದ ಹಾಕ್ಯಬೇಕಾಯ್ತು. ಯಾಕೆ ಸೆಂಟ್ರಿಗೆ ಮಾಡಿದ್ಯಾ? ಅಲ್ಲಿಗೆ ಮಣ್ಣು ಭಾಳ ಒಯ್ಬೇಕಾಗತ್ತೆ ಅಂತ ಅವನು ತಗ್ಗಿ ಒಯ್ಬೇಕು. ಒಯ್ದು ಅಲ್ಲಿ ಟೊಮೆಟೊ ಮೆಣಸಿನ್ಕಾಯಿ ಬರ್ತಾವಲ್ಲಪ್ಪಿ, ಅವನು ಇಲ್ಲಿ ಹಾಕನಂತೆ. ಹುಟ್ಲಿ, ಸಸಿ ಹುಟ್ಲಿ.